ಕರ್ನಾಟಕ ಏಜೆ ಚಾನಲ್ ಕಡೆಯಿಂದ ಬಂದರೆ 3 ಲಕ್ಷ ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್. ನಮಗೆ ಚಿಕ್ಕ ಡಿವಿಷನ್ ಬೇಕು ಅಂತ ಕೇಳ್ತಾರೆ ಅಪ್ರೂವ್ಡ್ ಲೇಔಟ್ಸಲ್ಲಿ, ಬಟ್ ಸಿಗಲ್ಲ. ಬೆಳಗ್ಗೆ ಮನೆ ಕಟ್ಕೊಂಡ ಜಾಗ ನೀವು ನಿಮಗೆ ಖಾತಾ ಕೂಡ ರೆಡಿ ಇದೆ, ಲೀಗಲ್ ಡಾಕ್ಯುಮೆಂಟ್ ಬೇರೆ, ಫುಲ್ ಬುಕ್ಲೆಟ್ ಕೊಡ್ತೀನಿ, ಲೀಗಲ್ ಕೊಡ್ತೀನಿ, ವಿತ್ ಖಾತಾ ಕೊಡ್ತೀನಿ, ಬುಕ್ ಮಾಡ್ರೆ ಕೊಡ್ತೀನಿ ಸರ್, ರಿಜಿಸ್ಟರ್ ಬೇಡ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಏಜೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ ಜೊತೆ ನಾವು ಬಂದಿರೋದು. ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಒಂದು ಅದ್ಭುತವಾದಂಥ ಒಂದು ಲೇಔಟ್ನ ತಂದಿರೋದು. ಅನುಗ್ರಹ ಲೇಔಟ್ ಇದು, BMRD ಏಕಾಟ ಸೈಟು. ಮತ್ತು ನೋಡ್ತಿರ್ಬೋದು 50 ಫೀಟ್ ರೋಡ್ ಇದೆ. ನೀವು ಈ ಕಡೆ ನೋಡಿದ್ರೆ ಒಂದೇ ಫ್ಲ್ಯಾಟ್ ಲೇಔಟು, ಫುಲ್ ಕ್ಲೀನ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. 40 ಫೀಟ್ ರೋಡ್ ಅಲ್ಲಿ ಬರುತ್ತೆ. ಓಕೆ, ಈ ಕಡೆ ನೋಡಿದ್ರೆ ನಿಮಗೆ ವಾಟರ್ ಟ್ಯಾಂಕ್ ಇದೆ. ಅನುಗ್ರಹ ಲೇಔಟ್ ಅವ್ರದ್ದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿ STP ಇದೆ, ವಿತ್ ಪಾರ್ಕ್ ಇದೆ. ಲೇಔಟ್ ಕಡೆಯಿಂದ ಸುಮಂತ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೇಳೋಣ. ಬನ್ನಿ ಸರ್. ಹಾಯ್. ಆರಾಮ್ ಸರ್, ನೀವು ಸರ್? ಸೂಪರ್ ಸರ್. ಸರ್ ಹಿಂದೆನೋ ಒಂದು ಲೇಔಟಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮು. ಹೌದು. ಹೇಗಿತ್ತು ಸರ್ ರೆಸ್ಪಾನ್ಸು ನಮ್ಮದು? ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ ಕಾರಣಕ್ಕೆ ನಿಮ್ಮನ್ನ ಪದೇ ಕರೆಸ್ತಾ ಇದ್ದೀವಿ. ಯಾವುದೇ ಲೇಔಟ್ ಮಾಡಿದ್ರೆ ನಿಮ್ಗೆ ಕರೆಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಒಂದು ರೆಸ್ಪಾನ್ಸ್ ಬರ್ತಿದೆ, ವ್ಯೂಸ್ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಸರ್. ಓಕೆ ಸರ್, ಇವತ್ತು ಇನ್ನೊಂದು ಲೇಔಟ್ನ ತೋರ್ಸಕ್ಕೆ ಬಂದಿದ್ದೀವಿ. ಹೌದು, ಅನುಗ್ರಹ ಬ್ಯಾನಿ ಎಂಟ್ರಿ ಅಂತ ಲೇಔಟ್. ಅನುಗ್ರಹ ಬ್ಯಾನಿ ಎಂಟ್ರಿ. ಹೌದು ಸರ್. ಲೇಔಟ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಇದು 12 ಎಕರೆ ಲೇಔಟ್ ಬರುತ್ತೆ. 181 ಸೈಟ್ ಇದೆ. ನಿಮಗೆ BMRD ಪುಡೇಕಾತ ಸೈಟ್ ಬರುತ್ತೆ. ಸೈಡ್ಗೂ ಖಾತಾ ರೆಡಿ ಇದೆ. ನಿಮಗೆ ಎಲ್ಲ ಕೆಲಸನೂ ಮುಗ್ದಿದೆ. ಅಮ್ಯುನಿಟೀಸ್ ಕೇಳ್ತಾರಲ್ವ ನೀವು, ವಾಟರ್ ಟ್ಯಾಂಕ್ ರೆಡಿ ಇದೆ, STP ರೆಡಿ ಇದೆ, ವಾಟರ್ ಸ್ಯಾಂಟಲ್ ರೆಡಿ ಇದೆ. ನಾಳೆ ಬೆಳಿಗ್ಗೆ ಮನೆ ಕಟ್ಕೋಬಹುದು. ಮತ್ತು ಲೋನ್ ಕೂಡ ಆಗುತ್ತೆ. SBI ಬ್ಯಾಂಕ್ ಲೋನ್ ಕೊಡ್ತಾನೆ, ಎಲ್ಲ ನ್ಯಾಷನಲ್ ಬ್ಯಾಂಕ್ ಲೋನ್ ಕೊಡ್ತಾನೆ. ಯಾವುದಕ್ಕೂ ನೀವು ಏನು ಯೋಚನೆ ಮಾಡಂಗಿಲ್ಲ. ಲೀಗಲ್ ಡಾಕ್ಯುಮೆಂಟ್ ಇದು. ಲೀಗಲ್ ಅಂದ್ರೆ ಈಗ ಏನಾಗುತ್ತೆ, 3-4 ಥರ ಬರುತ್ತೆ ಡಾಕ್ಯುಮೆಂಟ್ಸ್. ಕನ್ವರ್ಷನ್ ಬರುತ್ತೆ, ರೆವಿನ್ಯೂ ಬರುತ್ತೆ, ಅಪ್ರೂವ್ಡ್ ಬರುತ್ತೆ. ಅದರಲ್ಲಿ ಬೆಸ್ಟ್ ಒಂದು ಅಪ್ರೂವ್ಡ್ ಅಂತ BMRD ಅಪ್ರೂವ್ಡ್ ಬರುತ್ತೆ, ಸಿಮಿಲರ್ ಟು BDS. ಮತ್ತೆ ಲೊಕ್ಯಾಲಿಟಿ ಬಂದಿದ್ದು ಚಂದಪ್ಪ ಸರ್ಕಲ್ ಬಿಫೋರ್ ಬರುತ್ತೆ. ಈ ಕಡೆ ದೊಡ್ಡಾಲ್ಮರ ಇಂದ ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಬಂದ್ರೆ ಚಂದಪ್ಪ ಸರ್ಕಲ್ ಸಿಗುತ್ತೆ. ಸರ್ಕಲ್ಗಿನ್ನ ಬಿಫೋರ್ ರೈಟ್ ತಗೋಬೇಕು. ನೋಡಿ ಅಲ್ಲಿ ಮನೆ, ಅದೆಲ್ಲ ಊರುಗಳು, ಇಮಿಡಿಯೇಟ್ ಮನೆ ಕಟ್ಟಿದ ಜಾಗ. ಅದು ಅಜ್ನಳ್ಳಿ ವಿಲೇಜ್ ಅಂತ ಮನೆಗಳೆಲ್ಲ ಕಟ್ಟಿದ್ದಾರೆ. ಇಮಿಡಿಯೇಟ್ ಮನೆ ಕಟ್ಕೋಬಹುದು ನೀವು ಕೂಡ. ಅದ್ರ ಮುಂದೆ ಚಂದಪ್ಪ ಸರ್ಕಲ್. ಇದು ಲ್ಯಾಂಡ್ ಮಾರ್ಕ್ ಅಂದ್ರೆ ಬ್ಯಾನ್ ಎಂಟ್ರಿ ಅಲ್ವಾ? ಬ್ಯಾನ್ ಎಂಟ್ರಿಯಿಂದ 1 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ ಎಕ್ಸಾಕ್ಟ್. ಹೌದಾ? ಓಕೆ ಓಕೆ. ಮತ್ತೆ ರೋಡ್ ಎಲ್ಲ ಒಂಚೂರು ಹೇಳ್ಬಿಡಿ ಸರ್. ರೋಡ್ಸ್ ನೋಡಿ, ನೀವೇ ನೀವು ನೋಡ್ತಾ ಇದ್ದೀರಾ, ಇದು 60 ಫೀಟ್ ರೋಡು. ಹೌದು, ನಮ್ಮ ಲೇಔಟ್ ಇರೋದು ನಿಮಗೆ 30 ಫೀಟು, 40 ಫೀಟ್, 60 ಫೀಟ್ 3 ಡೈಮೆನ್ಷನ್ಸ್ ಬರುತ್ತೆ ರೋಡ್. ಎಲ್ಲ ದೊಡ್ಡ ರೋಡ್ಗಳೇನೆ. ಓಕೆ ಓಕೆ. ಮತ್ತೆ ಕಾರ್ನರ್ ಇದೆಲ್ಲ ಎಷ್ಟು ಬರುತ್ತೆ? 30 ಫೀಟ್ ರೋಡ್ಸ್. ಅದೆಲ್ಲ ಕ್ರಾಸ್ ರೋಡ್ಸ್ 30 ಫೀಟ್. ಮೈನ್ ಎಲ್ಲ 40 ಫೀಟ್, 60 ಫೀಟ್, 50 ಫೀಟ್. ಬೆಳಗ್ಗೆ ಮನೆ ಕಟ್ಬೋದು. ಮನೆ ಕಟ್ಟಂತ ಜಾಗನೇ ಇದು. ಇವಾಗ ನೀವೇ ಹೇಳ್ದಂಗೆ ಮನೆಗಳು ಕಾಣ್ತಿದೆ, ಪಕ್ಕದಾಗ ಕಟ್ಕೋಬೋದು ಅಷ್ಟೇ. ಸರ್ ನೋಡಿ, ಇದು ವಾಟರ್ ಟ್ಯಾಂಕು. ಇದರಿಂದ ಎಲ್ಲದಕ್ಕೂ ಕಲೆಕ್ಷನ್ ಹೋಗಿದೆ, ಸೈಡ್ ಕಲೆಕ್ಷನ್ ಹೋಗಿದೆ. ಅಲ್ಲಿ ಕಾಣ್ತಾರೆ STP, ನಿಮ್ಮ ಸ್ಯಾನಿಟರಿ. ಅದು ಬೆಳಗ್ಗೆ ಮನೆ ಕಟ್ಟಿದ್ರು ಯಾವುದಕ್ಕೂ ನೀವು ಯೋಚನೆ ಮಾಡಂಗಿಲ್ಲ. ಮುಂದೆನೇ ಎಲೆಕ್ಟ್ರಿಕ್ ವೈರ್ಸ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಎಲ್ಲ ರೆಡಿ ಇದೆ. ಹೌದು. ಸೇಲ್ ಆಗಿರೋದು ಸರ್ 81 ಸೈಟ್ ಸೇಲ್ ಆಗಿದೆ. 100 ಸೈಟ್ಸ್ ಅವೈಲಬಲ್ ಇದೆ. ಅವೈಲಬಲ್ ಬಂದು ನಿಮ್ಗೆ ಎಲ್ಲ ಫೇಸಿಂಗ್ ಸಿಗುತ್ತೆ. ಫೇಸಿಂಗ್ ಜೊತೆಗೆ ನಿಮ್ಗೆ ಏನಾಗುತ್ತೆ, ಅಪ್ರೂವ್ಡ್ ಲೇಔಟ್ಸ್ ಅಲ್ಲಿ ಡೈಮೆನ್ಷನ್ಸ್ ಮಿನಿಮಮ್ 30-40 ಇರುತ್ತೆ. ಬಟ್ ನಮ್ಮಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಿಮಗೆ 20-40 ಸಿಗುತ್ತೆ, 30x30 ಸಿಗುತ್ತೆ. ಆಮೇಲೆ 30-40, 30-50 ಸಿಗುತ್ತೆ. ನಿಮ್ಗೆ ಚಿಕ್ಕ ಡೈಮೆನ್ಷನ್ ಬೇಕಾದ್ರೂ ಸಿಗುತ್ತೆ. ತುಂಬಾ ಜನ ಬರ್ತಾರೆ ಪಾಪ, ಸರ್ ನಮಗೆ ಚಿಕ್ಕ ಡೈಮೆನ್ಷನ್ ಬೇಕು ಅಂತ ಕೇಳ್ತಾರೆ ಅಪ್ರೂವ್ಡ್ ಲೇಔಟ್ಸ್ ಅಲ್ಲಿ, ಬಟ್ ಸಿಗಲ್ಲ. ನಮ್ಮ ಲೇಔಟಲ್ಲಿ ಅದು ಆಪ್ಷನ್ ಇದೆ. ನಾವೇ ನಿಂತಿದ್ದೀವಿ. ಇದೆಲ್ಲ 30 ಸೈಟ್ಗಳು, 900 ಅಡಿ ಸೈಟ್ಗಳು. 900 ಅಡಿ ಸೈಟ್. ಇನ್ಮೇಲೆ ಅಲ್ಲೆಲ್ಲ ಹೋದ್ರೆ ನಿಮಗೆ 20-40 ಸಿಗುತ್ತೆ, 20-40 ಸಿಗುತ್ತೆ. ಸೈಟ್ ತೊಗೊಳೋರು ಹಾಫ್ ಸೈಟ್ ತಗೋಬಹುದು, ಫುಲ್ ಸೈಟ್ ತಗೋಬೇಕು, ಇಲ್ಲ 900 ಸ್ಕ್ವೇರ್ ಫೀಟ್, 1000 ಸ್ಕ್ವೇರ್ ಫೀಟ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಆಗ್ಲೇ ಹೇಳಿದೆ ನಿಮಗೆ, ಮನೆ ಕಟ್ಟಂತ ಜಾಗ ಅಂತ. ಅಲ್ಲೂ ಮನೆಗಳಿದಾವೆ, ಪಕ್ಕದ ಕೂಡ ಲೇಔಟೇನೆ. ಅದೊಂದು ಹೆಚ್ಚು ಕಮ್ಮಿ ಒಂದು 15 ಎಕರೆ ಲೇಔಟ್ ಇದೆ. ಅದೆಲ್ಲ ಮನೆಗಳು ಆಲ್ರೆಡಿ ಬಂದ್ಬಿಟ್ಟಿದೆ, ಸುಮಾರು ಮನೆಗಳು. ಹೌದು. ಅವ್ರು ಹೋಗ್ಬೇಕು, ನಮ್ಮ ಲೇಔಟ್ ಮೇಲೆ ಹೋಗ್ಬೇಕು. ಅವರು ಫಸ್ಟ್ ನಮ್ಮ ಲೇಔಟ್ ಬರುತ್ತೆ, ಆಮೇಲೆ ಅವ್ರ ಲೇಔಟ್ ಬರುತ್ತೆ. ಮತ್ತೆ ಇಲ್ಲಿಗೆ ಬರ್ಬೇಕಂದ್ರೆ ಎಲ್ಲದಕ್ಕೂ ನಿಯರ್ ಬೈ ಇದೆ. ಈ ಕಡೆ ತಾವರೆಕೆರೆಗೆ 10 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಚಲಗಟ್ಟ ಮೆಟ್ರೋ ಸ್ಟೇಷನ್ ಬರೀ 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಪ್ರೆಸೆಂಟ್ ಮೆಟ್ರೋ ಸ್ಟೇಷನ್ ಅದು, ಪ್ರೆಸೆಂಟ್ ಮೆಟ್ರೋ ಸ್ಟೇಷನ್ ಅಲ್ಲಿಗೆ 10 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 10 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಎಲ್ಲಾ ಕಡೆಯಿಂದ ಬಸ್ ಇದೆ. ಲೇಔಟ್ ಮುಂದಾನೆ ಬಸ್ ಹೋಗುತ್ತೆ. ಅಲ್ಲಿ ಮನೆ ಕಾಣ್ತಿದೆ, ಅದೇ ಮೈನ್ ರೋಡು. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ ನಿಮ್ಗೆ ಒಂದು 200 ಮೀಟರ್ ಅಷ್ಟೇ. ಅಲ್ಲಿ ನಡ್ಕೊಂಡ್ ಬರ್ಬೋದು. ಲಾರಿ ಹೋಗ್ತಾ ಇದ್ರೆ ಅದೇ ಮೈನ್ ರೋಡ್. ಮತ್ತೆ ಈ ಲೇಔಟ್ಗೆ ಕನೆಕ್ಟಿವಿಟಿ ಇವಾಗ 2 ರೋಡ್ ಇದೆ ಸರ್? ಹೌದು, 2 ರೋಡ್ ಇದೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಎಲ್ಲ 30 ಫೀಟ್ 40 ಫೀಟ್ ರೋಡ್ಸ್. ಹೌದು, ಬರ್ಬೋದು. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಲೇಔಟ್ ಆಕ್ಚುಲಿ. ಓಕೆ, ನಿಮ್ಗೆ ಎಲ್ಲ ಥರ ಡೈಮೆನ್ಷನ್ ಸಿಗುತ್ತೆ. ಲೇಔಟ್ ಮಾತ್ರ ಒಂಥರ ಫ್ಲಾಟ್ ಆಗಿ ಚೆನ್ನಾಗಿದೆ ನೋಡೋದಕ್ಕೆ. ಸರ್ ನೋಡಿ, ನೀವೇ ನೋಡಿ, ವ್ಯೂ ನೋಡಿ ಹೆಂಗ್ ಕಾಣುತ್ತೆ. ಈಗ ಮರಗಳಲ್ಲಿ ಇರೋದ್ರಿಂದ ನಿಮ್ಗೆ ಎಲ್ಲಾನು ಚೆನ್ನಾಗಿ ಮೇಂಟೆನೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಇದೆ ಲೇಔಟ್. ಹೌದು ಹೌದು, ಅದು ಬೇಕಿರೋದು ನಿಮಗೆ.
ಮತ್ತು ಇನ್ನೊಂದು ವೀಕ್ಷಕರೇ, ಅಕಸ್ಮಾತ್ ನಿಮ್ಗೇನೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟ್ ಇವ್ರ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ನು, ಮತ್ತು ಯಾರು ಬ್ರೋಕರೇಜ್ ಇಲ್ಲ. ಸರ್ ಬೋರ್ಡ್ ನಮ್ಮ ನಂಬರ್ ಹಾಕಿದ್ದೀವಿ, ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದೆ ಹಾಕಿದಿರಲ್ಲ ಸರ್, ಸೇಮ್ ಬೋರ್ಡ್ ಹಾಕಿದ್ದೀವಿ, ಮೇನ್ ರೋಡಲ್ಲಿ ಹಾಕಿ ಡೈರೆಕ್ಟ್ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಬ್ರೋಕರ್ಸ್ ಅಲ್ಲಿ ಯಾರಿಗೂ ಎಂಟರ್ಟೈನ್ ಮಾಡಲ್ಲ, ನಾವೇ ಡೈರೆಕ್ಟ್ ಮಾಡ್ತಿರೋದು. ನಮ್ಮ ಕಡೆನೇ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ, ಇವ್ರ ಡೀಟೇಲ್ಸ್ನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ಇರೋರು. ಓಕೆ, ಮತ್ತು ಸರ್ ಲಾಸ್ಟಲ್ಲಿ ಇವಾಗ ಏನಾದರೂ ನಾವು ರೇಟ್ ಬಗ್ಗೆ ಮಾತಾಡೋದಾದರೆ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ರೇಟ್ ಆ್ಯಕ್ಚುಲಿ ನಾವು ಬಂದು 28 ಲಕ್ಷ ಒಂದು ಸೈಟ್ ಮಾಡ್ತಾ ಇದೀವಿ ಸರ್, 28 ಲ್ಯಾಕ್ಸ್. ಬಟ್ ಈಗ ಏನು ಮಾಡ್ತಾ ಇದ್ದೀವಿ, ಎಲ್ಲ ಡೈಮೆನ್ಷನ್ಸು ಇವಾಗ 30-40 28 ಲಕ್ಷ ಮಾಡ್ತಾ ಇದ್ದೀವಿ. ಬಟ್ ನಾವೀಗ ಏನೊಂದು ಆಫರ್ ಕೊಡ್ತಾ ಇದ್ದೀವಿ ಅಂದರೆ, ಕ್ರಿಸ್ಮಸ್ ಆಫರು, ನ್ಯೂ ಇಯರ್ ಆಫರು ಮತ್ತು ಸಂಕ್ರಾಂತಿ ಆಫರು, ಪ್ಯಾಕೇಜ್ ಆಫರ್ ಕೊಡ್ತಾ ಇದ್ದೀವಿ. ಏನು ಆಫರ್ ಕೊಡ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ನಾನು ಬಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಅವ್ರಿಗೆ ನಾನು 30% 25 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷ ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ. ಜೊತೆಗೆ ರಿಜಿಸ್ಟರ್ ಮಾಡ್ಕೊಳೋರಿಗೆ ಇದೇನು 15 ಒಳಗೆ ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ ರಿಜಿಸ್ಟರ್ ಅಮೌಂಟಲ್ಲಿ 50% ಡಿಸ್ಕೌಂಟ್ ಕೊಡ್ತೀನಿ. 50% ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀವಿ. ಏನಾಗುತ್ತೆ ಅಂದರೆ ನಿಮ್ಗೆ ರಿಜಿಸ್ಟ್ರಿಗೆ 30-40 ಸೈಡ್ 1.5 ಲಕ್ಷ ಆಗುತ್ತೆ, 75,000 ರೂಪಾಯಿ ಕಮ್ಮಿ ಮಾಡ್ತೀನಿ ನಿಮಗೆ. ಜೊತೆಗೆ 3 ಲಕ್ಷ ಕಮ್ಮಿ ಮಾಡ್ತೀನಿ. ಟೋಟಲ್ 3 ಲಕ್ಷಕ್ಕಿಂತ ಜಾಸ್ತಿ ಆಫರ್ಸ್ ಕೊಡ್ತಾ ಇದ್ದೀವಿ. ಮತ್ತು ನಾವು ಈಗ ನಿಮ್ಮ ಕಡೆ ಇನ್ನೊಂದೇನು ಆಫರ್ ಕೊಡ್ತೀನಿ ಅಂದರೆ, ನಾನು ನನ್ನ ಕಡೆಯಿಂದ ಪರ್ಸನಲ್ ಆಫರ್ ಹೆಂಗೆ ಕೊಡ್ತೀನಿ ಅಂದರೆ, ಈಗ ಕೆಲವ್ರು ಬರ್ತಾರೆ ನೋಡ್ತಾರೆ, ಬರೀ 15 ದಿವಸ ಇದೆ 15ಗೆ, ಜಾಸ್ತಿ ಟೈಮ್ ಇಲ್ಲ, ಕೆಲವೊಬ್ಬ ಬುಕ್ಕಿಂಗ್ ಮಾಡ್ಕೊಂತೀನಿ ಸರ್ 2 ಮಂತ್ಸ್ ಟೈಮ್ ಕೊಡಿ ಅಂತಾರೆ. ಅಂಥವ್ರು ಕೂಡ ಏನು ಆಫರ್ ಕೊಡ್ತೀವಿ ಅಂದರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 5,000 ಬುಕ್ಕಿಂಗ್ ಅಮೌಂಟ್ ತೊಗೋತೀವಿ, ತೊಗೊಂಡು 5,000 ರೂಪಾಯಿ ಬುಕ್ಕಿಂಗ್ ಅಮೌಂಟ್ ತೊಗೋತೀವಿ, ತೊಗೊಂಡು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಫುಲ್ಲು. ಇದು ನೋಡಿ, ಇದು ಫುಲ್ ಜಮೀನ್ ಡೀಟೇಲ್ಸ್ ಬುಕ್ಲೆಟ್ ಎಲ್ಲ ಫುಲ್ ಇದೆ. ನಿಮಗೆ ಖಾತಾ ಕೂಡ ರೆಡಿ ಇದೆ. ಈ ಥರ ಬುಕ್ಲೆಟ್ ಫುಲ್ ಕೊಡ್ತೀವಿ. ಇದನ್ನ ಅವ್ರ ಕನ್ಸರ್ನ್ ಲಾರ್ ಹತ್ರ ಪರ್ಚೇಸ್ ಚೆಕ್ ಮಾಡಿಸ್ಕೋಬೋದು. ಚೆಕ್ ಮಾಡಿಸ್ಕೊಂಡು 1 ವೀಕ್ ಟೈಮ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ 2 ತಿಂಗಳು ಟೈಮ್ ಕೊಡ್ತೀವಿ, 2 ತಿಂಗಳು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಸೇಮ್ ಆಫರ್ ಇರುತ್ತೆ. ಅದು ನಮ್ಮ ಕಡೆಯಿಂದ ಕೊಡೋಂಥ ಆಫರ್, ನಿಮ್ಮ ಚಾನಲಿಂದ ಬಂದವ್ರಿಗೆ ಮಾತ್ರ. ಇದು ನೋಡಿ, ಮತ್ತೆ ಇದು ಖಾತಾಗಳು ಸೈಡ್ ಖಾತಾ ರೆಡಿ ಇದೆ ನೋಡಿ, ಖಾತಾ ಫುಲ್ ರೆಡಿ ಇರುತ್ತೆ. ಲೀಗಲ್ ಪ್ರಾಪರ್ಟಿ ಎಲ್ಲ ಫುಲ್ ರೆಡಿ ಇದೆ. 181 ಸೈಡ್ದು ಖಾತಾ ಇದೆ ಇದರಲ್ಲಿ, ಖಾತಾ ನೋಡಿ. ನಮ್ಮ ಕಡೆಯಿಂದ ನೀವು ಬಂತಂದರೆ 30-40ಗೆ 28 ಲ್ಯಾಕ್ ಇರೋದ 25 ಮಾಡ್ಕೊಡ್ತಿದ್ದಾರೆ. ಮತ್ತು ರಿಜಿಸ್ಟ್ರೇಷನಲ್ಲಿ 50% ಆಫ್ ಇಡ್ತಾ ಇದ್ದಾರೆ. 75,000 ಏನೋ ಬರುತ್ತೆ, ಡಿಸ್ಕೌಂಟ್ ಆಗುತ್ತೆ. ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಮತ್ತೆ BA ಮಾಡಿ ನಿಮ್ಗೆ ಗೊತ್ತಿರುತ್ತೆ, ಇವಾಗ ಈ ಕಡೆ ಎಲ್ಲ BA ಮಾಡಿ ಈ ಸರೌಂಡಿಂಗ್ ಜಂಪ್ ಆಗ್ತಾನೆ ಇರ್ತದೆ ಸರ್. ಜಂಪ್ ಆಗುತ್ತಲ್ಲ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ನೋಡಿ, ಪಕ್ಕದ ಹೊಡದ್ನಲ್ಲ ಇಲ್ಲಿ 3,000 ರೂಪಾಯಿ ಇದೆ ಅಡಿಗೆ. ಮತ್ತೆ ಮುಂದೆಲ್ಲ ಕೆಲವರು ಮಾಡ್ತಾ ಇದಾರೆ. ಬಿಗ್ ಬ್ಯಾನ್ ಎಂಟ್ರಿಂದ ಮುಂದೆ ನಿಮ್ ಲೆಫ್ಟ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಇರಬೇಕು, ಅಲ್ಲೇ ಅವ್ರು 2.5-2.25 ಸಾವಿರ ಹೇಳ್ತಿದ್ದಾರೆ. ಬಟ್ ನಾವ್ ಹೇಳ್ತಾರದು 28 ಲಕ್ಷ ನಿಮ್ಗೆ ಹೇಳ್ತಾ ಇರೋದು 2,400 ರೂಪಾಯಿ ಲೆಕ್ಕ ಬರ್ತದೆ. ಅದರಲ್ಲೂ ಕಮ್ಮಿ ಮಾಡ್ಕೊಡ್ತಾ ಇದೀನಿ. ಸರ್ ಇನ್ನೂ ಬೆಸ್ಟ್ ಪ್ರೈಸಿಗೆ ನಮ್ಮ ಚಾನಲ್ ಕಡೆಯಿಂದ, ಕರುನಾಡ ಏಜೆ ಚಾನಲ್ ಕಡೆಯಿಂದ ಬಂದರೆ ಇನ್ನೇನಾದರೂ ಒಂದು 50 ರೂಪಾಯಿ ಅದರಲ್ಲಿ ಏನಾದ್ರು ಸ್ವಲ್ಪ ಕಮ್ಮಿ ಮಾಡಿಕೊಡಿ ಸರ್ ಪ್ಲೀಸ್. ಹೆಂಗ್ ಗೊತ್ತಾ, ಅದಕ್ಕೆ ನಾನು ನಿಮ್ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಮುಂಚೆ ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಕಡೆಯಿಂದ 50 ರೂಪಾಯಿ ಅಲ್ಲ, ಹೆಚ್ಚು ಕಮ್ಮಿ 200 ರೂಪಾಯಿ ಬಿಟ್ಬಿಟ್ಟಿದ್ದೀನಿ. 28 ಲಕ್ಷ ಅಂದ್ರೆ 20 ಲಕ್ಷ ಕೊಡ್ತಾ ಇದೀನಿ. 200 ರೂಪಾಯಿ 300 ರೂಪಾಯಿ ಬಿಟ್ಬಿಟ್ಟಿದ್ದೀನಿ ಸರ್. ಎಲ್ಲಿದೆ ಬರೀ ದೊಡ್ಡ ಮರದಿಂದ 1 ಕಿಲೋಮೀಟರ್ ಆಗಲ್ಲ ಸರ್, ರೋಡ್ ಪಕ್ಕದ ಜಾಗನೇ. ನೀವೆಲ್ಲೂ ದೂರ ಹೋಗಂಗಿಲ್ಲ. ಬೆಳಗ್ಗೆ ಮನೆ ಕಟ್ಕೊಂಡ ಜಾಗ ನೀವು ಏನಿಲ್ಲ ಹೇಳಿ. ನಿಮ್ಗೆ ವಾಟರ್ ಇದೆ, ಸ್ಯಾನಿಟರಿ ಇದೆ, ಎಲೆಕ್ಟ್ರಿಕ್ ಪೋಲ್ ಇದೆ, ತಾರ್ ಇದೆ, ವಾಟರ್ ಟ್ಯಾಂಕ್ ರೆಡಿ ಇದೆ, STP ರೆಡಿ ಇದೆ, ಲೋನ್ ಕೂಡ ಸಿಗುತ್ತೆ ಸರ್. ನಿಮ್ಗೆ ಯಾವ ಬ್ಯಾಂಕ್ ಕೇಳಂಗಿಲ್ಲ ಲೋನು. ಕೆಲವರು ಎಲ್ಲ ಬ್ಯಾಂಕು SBI ಸಿಗುತ್ತೆ, HDFC ಸಿಗುತ್ತೆ, ಎಲ್ಲ ಬ್ಯಾಂಕ್ ಲೋನ್ ಸಿಗುತ್ತೆ. 80% ಲೋನ್ ಸಿಗುತ್ತೆ ನಿಮಗೆ. 1 ವಾರದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಕ್ಯಾಶ್ ತಗೊಬಿಡ್ತಾರೆ, ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆಲ್ಲ ಬೆಸ್ಟ್ ಆಫರ್ 2,000 ಕೊಡ್ತಾರೆ ನಿಮಗೆ. ಲೀಗಲ್ ಡಾಕ್ಯುಮೆಂಟ್ ಬೇರೆ ಫುಲ್ ಬುಕ್ಲೆಟ್ ಕೊಡ್ತೀನಿ, ಲೀಗಲ್ ಕೊಡ್ತೀನಿ, ವಿತ್ ಖಾತಾ ಕೊಡ್ತೀನಿ. ತಗೊಂಡ್ರೆ ಏನು ಯೋಚನೆ ಮಾಡಂಗಿಲ್ಲ, ಕೂತಿದ್ದ ಡಿಸಿಷನ್ ತಗೋಬಹುದು. ನಿಮಗೆ ಲೇಔಟ್ ಡೆವಲಪ್ಮೆಂಟ್ ಹಂಗಿದೆ, ಲೊಕ್ಯಾಲಿಟಿ ಹಂಗಿದೆ, ಕನೆಕ್ಟಿವಿಟಿ ಹಂಗಿದೆ, ಎಲ್ಲ ರೆಡಿ ಇದೆ ನಿಮಗೆ. ಇಲ್ಲ, ನನಗೆ ಆ್ಯಕ್ಚುಲಿ ಪರ್ಸನಲ್ ಆಗಿ ಇಷ್ಟ ಆಯ್ತಿದ್ದು ಲೇಔಟ್. ಯಾಕಂದ್ರೆ ಮೇನ್ ರೋಡ್ ಹತ್ರ ಇದೆ, ಹಂಗಿರಿ ಮತ್ತೆ ಈ ಕಡೆ ತಾವರೆಕೆರೆಗೆಲ್ಲ ಎಲ್ಲದಕ್ಕೂ ಹತ್ರ ಇದು. ಹೌದು ಹೌದು. ಮತ್ತೆ ಲೇಔಟ್ ತುಂಬಾ ಚೆನ್ನಾಗಿದೆ. ಓಕೆ, ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಜಾಗ. ಮತ್ತೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋಕ್ಕಿಂತ ಈ ಕಡೆ ಪಕ್ಕದಲ್ಲೇ ಸುಮಾರು ಮನೆಗಳು, ಒಂದು 4-5 ಮನೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಓಕೆ ಸರ್, 4 ಮನೆ ಎಲ್ಲ ಮುಚ್ಕೊಂಡು ಒಂದು 20-30 ಮನೆ ಬಂದ್ಬಿಟ್ಟಿದೆ ಅಲ್ಲಿ. ನಾನು ನೋಡಿದಾಗ ಇದನ್ನ ನಾನು ಲೇಔಟ್ ಹೋಗಿಲ್ಲ. ನಾನು ಹಿಂದೆನೇ ಅಂದ್ರೆ ನಾನು ಹೇಳ್ತಾ ಇರೋದು ಒಂದು 8 ತಿಂಗಳ ಹಿಂದಿನ ಮಾತಿದ್ದು ಹೇಳಿದೆ ನಾನು ಅವಾಗ ಇಲ್ಲಿ ಬಂದಾಗ. ಹಂಗಾಗಿ ಮನೆಗಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ಎಲ್ಲ ಕನೆಕ್ಟಿವಿಟಿ ಆಗಿರಲಿ, ಮತ್ತೆ ಅಂಗಡಿಗಳಾಗಿರಲಿ, ಇಲ್ಲಿ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಯಾವ್ದು ಇದೆ ಚಂದಪ್ಪ ಸರ್ಕಲ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಚಂದಪ್ಪ ಸರ್ಕಲ್ಗೆ ಡೈಲಿ ನೀಡ್ಸ್ ಎಲ್ಲ ಸಿಕ್ಬಿಡುತ್ತೆ. ATM ಕೂಡ ಇದೆ, ಹಾಸ್ಪಿಟಲ್ ಕೂಡ ಇದೆ, ಸ್ಕೂಲ್ ಕೂಡ ಇದೆ, ತರಕಾರಿ, ಹಾಲು ಪ್ರತಿಯೊಂದು ಸಿಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಅನುಗ್ರಹ ಲೇಔಟು ತುಂಬ ಚೆನ್ನಾಗಿದೆ, ಎಲ್ಲ ಕನೆಕ್ಟಿವಿಟಿ ಇದೆ. ಓಕೆ, ನೀವು ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ, ಒಂದ್ಸಲಿ ಬಂದು ವಿಸಿಟ್ ಮಾಡಿ. ವೀಡಿಯೋದಲ್ಲಿ ನಾನು ಪ್ರತಿ ಸಲ ಹೇಳೋ ಥರ ವೀಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಓಕೆ, ಬುಕ್ಕಿಂಗ್ ಅಡ್ವಾನ್ಸು 5,000 ರೂಪೀಸ್ ಇರುತ್ತೆ ಅಷ್ಟೇ.
ನಿಮಗೆ ಲೀಗಲ್ ಚೆಕ್ ಮಾಡೋದಕ್ಕೆ ಕೊಡ್ತಾರೆ, ಇಷ್ಟು ಟೈಮ್ ಕೊಡ್ತಾರೆ. ಪ್ರಾಪರ್ಟೀಸ್ ಮಾತ್ರ ಲೀಗಲಾಗಿ ಕ್ಲೀನಾಗಿ ತೋರಿಸಿ ನಿಮ್ಮ ಲಾಯರ್ ಇತ್ತು ಅಂತ ಹೇಳಿದ್ರೆ 1 ಅಲ್ಲ 2 ಸಲ ನಿಮ್ಗೆ ಬೇಕಾದ್ರೆ ತೋರಿಸಿ ನಿಮ್ಗೆ ಓಕೆ ಆದರೆ ಮಾತ್ರ ನೀವು ಸೈಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ನ್ಯೂ ಇಯರ್ಗೆ ಮಾತ್ರ ತುಂಬ ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಖಂಡಿತ ತೊಗೊಳ್ಳಿ. ಓಕೆ, ಲೀಗಲ್ ಇನ್ನೂ ಸರಿ ಚೆಕ್ ಮಾಡಿಸಿ. ಓಕೆ ವೀಕ್ಷಕರೇ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.